ಬೆಳಗಿನ ಜಾವದಲ್ಲಿ ಕೂಡ ಉಪವಾಸ ಪ್ರಾರ್ಥನೆಯ 9ನೇ ದಿವಸದಲ್ಲಿ ಮತ್ತೆ ಮುಂಜಾವಿನ ಪ್ರಾರ್ಥನೆಯಲ್ಲಿ ಕರ್ತನು ಸೇರಿ ಬರುವುದಕ್ಕೆ ಕೊಟ್ಟಂತಹ ದೇವರ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಒಳ್ಳೆಯವನಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಾವು ವಾಕ್ಯ ಧ್ಯಾನ ಮಾಡುವುದಕ್ಕೆ ಹೋಗ್ತಾ ಇದ್ದೇವೆ. ಕರ್ತನನ್ನು ಆರಾಧಿಸಿದ್ದೇವೆ, ಕೊಂಡಾಡಿದ್ದೇವೆ, ಮಹಿಮೆ ಪಡಿಸ ಸ್ತುತಿಗನ ಮಾನ ಮಹಿಮೆಯನ್ನು ಆತನಿಗೆ ಸಲ್ಲಿಸಿದ್ದೇವೆ. ನಾವು ಈ ಸಮಯದಲ್ಲಿ ವಿಮೋಚನ ಕಾಂಡ 16ನೇ ಅಧ್ಯಾಯ 31ನೇ ವಚನಕ್ಕೆ ನಾವು ವಾಕ್ಯವನ್ನ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಇಸ್ರೇಲರು ಆ ಆಹಾರಕ್ಕೆ ಮನ್ನಾ ಎಂದು ಹೆಸರಿಟ್ಟರು. ಅದು ಬಿಳಿ ಕೊತ್ತಂಬರಿ ಕಾಳಿನಂತಿದ್ದು ರುಚಿಯಲ್ಲಿ ಜೇನುತುಪ್ಪ ಕಲಸಿದ ದೋಸೆಗಳ ಹಾಗಿತ್ತು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾರ ವಿಚಾರ ಮಾತಾಡ್ತಿದ್ದಾರೆ ಇಲ್ಲಿ? ಮನ್ನದ ವಿಚಾರವಾಗಿ. ಮನ್ನ ಎಲ್ಲಿ ತಯಾರಾಯ್ತು? ಪರಲೋಕದಲ್ಲಿ ದೇವರು ತಯಾರು ಮಾಡಿ ಕೊಟ್ಟಂತ ಆಹಾರ ಏನಾಗಿದೆ? ಮನ್ನ ಆಗಿದೆ. ಯಾಕೆ ಇದು ಭೂಮಿ ಮೇಲೆ ಸುರಿಯಲ್ಪಟ್ಟಿತ್ತು? ಯಾವಾಗ ಇಸ್ರೇಲರು ಅರಣ್ಯದಲ್ಲಿ ನಡೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ಆಹಾರ ಇಲ್ಲ, ನಮಗೆ ಇದು ಸರಿ ಇಲ್ಲ, ನಾವು ಐಗುಪ್ತ ದೇಶದಲ್ಲೇ ಚೆನ್ನಾಗಿದ್ವಿ, ನಮಗೆ ಐಗುಪ್ತ ದೇಶದಲ್ಲೇ ಬಹಳ ಚೆನ್ನಾಗಿರುವಂತಹ ಆಹಾರ ಇತ್ತು, ಮಾಂಸ ಇತ್ತು, ಉಳ್ಳಾಗಡ್ಡಿ ಇತ್ತು, ಅದೇ ರೀತಿಯಲ್ಲಿ ಎಲ್ಲ ಆಹಾರಗಳು ಅಲ್ಲಿ ಬೆಟ್ಟಿಯಾಗಿ ನಾವು ಇದು ಮಾಡ್ತಾ ಇದ್ವಿ ಅನ್ನೋದನ್ನ ಹೇಳುವಂತ ಸಂದರ್ಭದಲ್ಲಿ ಕರ್ತನು ಮನವರಿಗೆ ಏನನ್ನ ಕೊಡ್ತಾ ಇದ್ದಾರೆ? ಪರಲೋಕದಿಂದ ಆಹಾರವನ್ನ ಕೊಡ್ತಾ ಇದ್ದಾರೆ. ಪರಲೋಕದಿಂದ ಆಹಾರವನ್ನ ಸುರಿಸ್ತಾ ಇದ್ದಾರೆ. ಆತನು ಸುರಿಸುವಂತ ಸಂದರ್ಭದಲ್ಲಿ ಆತನು ಅನುದಿನಕ್ಕೆ ಪ್ರತಿ ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಸುರಿಸುತ್ತಾನೆ. ಆದ್ರೆ ಸಬ್ಬತ್ ದಿನದ ಹಿಂದಿನ ದಿನ 2 ದಿನಕ್ಕೆ ಬೇಕಾದ ಆಹಾರವನ್ನ ಕರ್ತನು ಕೊಡುವುದನ್ನು ನಾವು ಗಮನಿಸಿ. ಆದ್ರೆ ಇಲ್ಲಿ ಇಸ್ರೇಲರದನ್ನ ಟೇಸ್ಟ್ ಮಾಡುವಾಗ ಅದಕ್ಕೆ ಏನಂತ ಹೆಸರಿಡ್ತಾರೆ? ಮನ್ನಾ ಎಂದು ಹೆಸರಿಡ್ತಾರೆ. ಮನ್ನಾ ಎಂದು ಹೆಸರಿಡಿದ ನಂತರ ಅದನ್ನ ಟೇಸ್ಟ್ ಮಾಡುವಾಗ ಯಾವ ರೀತಿ ಟೇಸ್ಟ್ ಇತ್ತಂದ್ರೆ, ಬಿಳಿ ಕೊತ್ತಂಬರಿ ಕಾಳಿನಂತಿದ್ದು ರುಚಿಯಲ್ಲಿ ಜೇನುತುಪ್ಪ ಕಲಸಿದ ದೋಸೆಗಳ ಹಾಗಿದ್ದು. ಹಲ್ಲೆಲೂಯಾ. ದೋಸೆನೇ ಕೆಳಗಡೆ ಬೀಳಿಲ್ಲ, ದೋಸೆ ಆಗಿದ್ದ ಆ ರುಚಿಯಲ್ಲಿ ಇದೆ, ಬಾಯಿಗಿಟ್ರೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ದೇವರು ಕರ್ತನಾದ ಯೇಸು ದೇವರು ಅಲ್ಲಿ ಮನ್ನವನ್ನು ಸುರಿಸುವಾಗ ಫಾಸ್ಟ್ ಫುಡ್ ಅಥವಾ ರೆಡಿ ಫುಡ್ ಅನ್ನ ದೋಸೆನೆ ಅಲ್ಲಿ ಬೀಳಿಸ್ಲಿಲ್ಲ. ದೇವರು ಮುಂದೆ ಹೇಳ್ತಾ ಇದ್ದಾನೆ. ಆತನ ಅರಣ್ಯಕಾಂಡ 11ನೇ ಅಧ್ಯಾಯ 7ರಿಂದ 9 ವಚನ ನಾವು ಗಮನಿಸ್ತೇವೆ. ಆ ಮನ್ನವು ಕೊತ್ತಂಬರಿ ಕಾಳಿನಂತಿದ್ದು ಬದೋಲಕ ಧೂಪದಂತೆ ಕಾಣಿಸಿತು. ಇನ್ನು ನೋಡೋದಕ್ಕೆ ಹೇಗಿದ್ದಂತೆ? ಕೊತ್ತಂಬರಿ ಕಾಳಿನ ದೂರದಿಂದ ನೋಡುವಾಗ ಬದೋಲಕ ಧೂಪದಂತೆ ಕಾಣಿಸಿತು. ಜನರು ತಿರುಗಾಡುತ್ತಾ ಅದನ್ನು ಕೂಡಿಸಿಕೊಂಡು ಮೊದಲು ಏನ್ ಮಾಡ್ಬೇಕಂತೆ? ಕೂಡಿಸಿಕೊಂಡು ಮೊದಲನೇ ಪ್ರೋಸೆಸ್ ಕೂಡಿಸಿಕೊಂಡು ಬೀಸುವ ಕಲ್ಲುಗಳಿಂದ ಬೀಸಿ, ಮೊದಲನೇದಾಗಿ ಬೀಸಿ, ಎರಡನೇದಾಗಿ ಬೀಸುವ ಕಲ್ಲುಗಳಲ್ಲಿ ಅದನ್ನ ಬೀಸಬೇಕು. ಆದ್ಮೇಲೆ ಒರಳಲ್ಲಿ ಕುಟ್ಟಿ ಪುಡಿ ಮಾಡಬೇಕು. ಪಾತ್ರೆಗಳಲ್ಲಿ ಬೆರೆಸಿ, ತದನಂತರ ಪಾತ್ರೆಗಳಲ್ಲಿ ಬೆರೆಸಬೇಕು. ಆದ ನಂತರ ಏನ್ ಮಾಡ್ಬೇಕು? ಬೇಯಿಸಬೇಕು. ಬೇಯಿಸಿದ ನಂತರ ಅದು ರೊಟ್ಟಿಯಾಗಿ ಮಾರ್ಪಡುತ್ತದೆ. ಆ ರೊಟ್ಟಿಯ ಒಂದು ತಿಂದಾಗ ಏನಿದೆ ಅಂತಂದ್ರೆ ರುಚಿ ಎಣ್ಣೆ ಬೆರೆಸಿ ಮಾಡಿದ ಭಕ್ಷ್ಯಗಳಂತಿತ್ತು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಏನ್ ಮಾಡಿದ್ರಂತೆ? ತಿರುಗಾಡುತ್ತಾ ಅದನ್ನ ಕೂಡಿಸಿಕೊಂಡರು. ಎರಡನೇದಾಗಿ ಕಲ್ಲುಗಳಿಂದ ಬೀಸಿದರು. ಮೂರನೇದಾಗಿ ಅವಳಲ್ಲಿ ಕುಟ್ಟಿದರು. 4ನೇದಾಗಿ ಅದನ್ನ ಬೇಯಿಸಿದ್ರು. ಆದ್ಮೇಲೆ ಅದು ರೊಟ್ಟಿ ಆಯ್ತು. ರೊಟ್ಟಿ ಆದ್ಮೇಲೆ ತಿಂದ್ರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕರ್ತನು ಇಲ್ಲಿ ಕೂಡ ಕೂತಲ್ಲೇ ಫುಡ್ ಕೊಟ್ಟಿದ್ದ. ಕೂತಲ್ಲೇ 1 ಪ್ಲೇಟ್ ಮಸಾಲೆ ದೋಸೆ ಕೊಡಿ ಅನ್ಕೊಂಡು ಸಪ್ಲೈ ತಂದು ಕೊಟ್ಟಂಗೆ ಮಸಾಲೆ ದೋಸೆ ಬಂದು ಟೇಬಲ್ ಅಲ್ಲಿ ನಿಲ್ಲಿಲ್ಲ. ಅಲ್ಲಿ ದೇವರು ಏನನ್ನ ಹೇಳಿದ್ರು? ನಾನು ರಾ ಫುಡ್ ಅನ್ನ ಸುರಿಸ್ತೀನಿ. ರಾ ಫುಡ್ ಅನ್ನ ಸುರಿಸೋದು ನನ್ನ ಕೆಲಸ. ನೀವು ಅದನ್ನ ಫಸ್ಟ್ ಕೂಡಿಸ್ಕೋಬೇಕು. ಆದ ಮೇಲೆ ಏನ್ ಮಾಡ್ಬೇಕು? ಕೂಡಿಸ್ಕೋಬೇಕಂದ್ರೆ ದೇವರ ವಾಕ್ಯವನ್ನ ನೀನು ಹುಡುಕಬೇಕು, ನೀನು ಸೇರಿಸ್ಕೋಬೇಕು, ನಿನ್ನದಾಗಿಸ್ಕೊಳ್ಬೇಕು. ತದನಂತರ ಬೀಸುವ ಕಲ್ಲಿನಿಂದ ಅದನ್ನ ಪುಡಿ ಅದನ್ನ ಬೀಸಬೇಕು. ಬೀಸೋದ್ರೆ ಪುಡಿ ಮಾಡಬೇಕು, ಹಿಟ್ಟು ಮಾಡ್ಬೇಕು. ಅದನ್ನ ಹಿಟ್ಟು ಮಾಡೋದಂದ್ರೆ ದೇವರ ವಾಕ್ಯವನ್ನ ನಾವು ಓದಬೇಕು. ತದನಂತರ ಒರಳನ್ನು ಕುಟ್ಟಿದಾಗ ಅದು ಡಿವೈಡ್ ಆಗುತ್ತೆ, ಫುಲ್ ಕಂಪ್ಲೀಟ್ ಡಿವೈಡ್ ಆಗುತ್ತೆ. ನಾವು ವಾಕ್ಯವನ್ನ ಡಿವೈಡ್ ಮಾಡಿ ನಾವು ಓದಬೇಕು, ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ತದನಂತರ ಪಾತ್ರೆಯಲ್ಲಿ ಬೇಯಿಸಿ
ಅದನ್ನ ಮನಸ್ಸಿಗೆ ನಾವು ತೆಗೆದುಕೊಂಡು ಏನ್ ಮಾಡಬೇಕು? ರೊಟ್ಟಿಗಳನ್ನ ಮಾಡಿ ನಾವು ಸೇವಿಸಬೇಕು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಸತ್ಯವೇದವನ್ನ ಯಾವುದೋ ಒಬ್ಬ ವ್ಯಕ್ತಿ ಓದಿದ್ರೆ, ಈ ಜೀಸಸ್ ಫಿಲ್ಮ್ ಅನ್ನ ಲೋಕದಲ್ಲಿ ನೋಡಿದವರು ತುಂಬಾ ಜನ ಇದ್ದಾರೆ. ಪ್ಯಾಷನ್ ಆಫ್ ಕ್ರೈಸ್ಟ್ ಅನ್ನ ನನ್ನ ಫ್ರೆಂಡ್ಸ್ ನೋಡಿದ್ದಾರೆ. ಯಾಕೆ ನೋಡ್ತಾರೆ ಅಂತಂದ್ರೆ ಅದರಲ್ಲಿ ರಿಯಾಲಿಟಿ ತೋರಿಸಿದ್ದಾರೆ, ಅದನ್ನ ಎಕ್ಸಾಕ್ಟ್ಲಿ ಹೆಂಗ್ ನಡೀತು ಅದನ್ನ ತೋರಿಸಿದ್ದಾರೆ. ಅನಿಮೇಷನ್ ಚೆನ್ನಾಗಿದೆ, ಗ್ರಾಫಿಕ್ಸ್ ಚೆನ್ನಾಗಿದೆ, ಅಥವಾ ಅದರಲ್ಲಿ ಫಿಕ್ಷನ್ ಇರುವಂತಹ ಒಂದು ಫಿಲ್ಮ್ ಆಗಿದೆ ಅನ್ನೋದನ್ನ ಹೇಳಿ ಎಕ್ಸ್ಪ್ಲೇನ್ ಮಾಡಿ ನಾನು ನೋಡಿದ್ದೀನಿ ಅಂತ ಅನ್ಕೊಂಡು ನಾನು ಲೋಕದಲ್ಲಿರುವಾಗಲೂ ಕೂಡ ನನಗೆ ಒಂದು ಪ್ಯಾಷನ್ ಆಫ್ ಕ್ರೈಸ್ಟ್ ಫಿಲ್ಮ್ ಅನ್ನ ಕೊಟ್ಟಿದ್ದು ಯಾವ ಬಿಲಿವರ್ ಅಲ್ಲ. ಪ್ಯಾಷನ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಫಿಲ್ಮ್ ಅನ್ನು ನನಗೆ ಕೊಟ್ಟಿದ್ದು ಒಬ್ಬ ಲೋಕದ ವ್ಯಕ್ತಿ, ನನ್ನ ಸಹ ಸ್ನೇಹಿತನೇ ಒಬ್ಬ ಕೊಟ್ಟಿದ್ದಾನೆ. ಯಾಕೆ ಅಂತಂದ್ರೆ ಅದನ್ನ ಆ ರೀತಿಯಲ್ಲೇ ನೋಡಿದೆ. ಆದ್ರೆ ದೇವರ ವಾಕ್ಯವನ್ನ, ಸತ್ಯವೇದಲ್ಲಿರುವ ವಾಕ್ಯವನ್ನ ನಾವು ಅಲ್ಲಿ ಇದ್ದ ಹಾಗೆ ನೋಡದೆ ಮೊದಲನೇದಾಗಿ ನಾವು ಹುಡುಕಬೇಕು. ತದನಂತರ ಎರಡನೇದಾಗಿ ಅದನ್ನ ಕೂಡಿಸಿಕೊಳ್ಬೇಕು. ಅದನ್ನ ಕಲ್ಲುಗಳಿಂದ ಬೀಸುವಾಗ ಅದು ಪುಡಿ ಪುಡಿ ಆಗ್ತದೆ. ಅದನ್ನ ಕುಟ್ಟಿ ಅದನ್ನ ಡಿವೈಡ್ ಮಾಡಬೇಕು. ಅದಂದ್ರ ಆ ವಾಕ್ಯಗಳನ್ನ ಡಿವೈಡ್ ಮಾಡಿ ನಾವು ಓದ್ಕೋಬೇಕು. ಓದಿದ ನಂತರ ಅದನ್ನ ಮನನ ಮಾಡಿ ನಾವು ರೊಟ್ಟಿಯಾಗಿ ಅದನ್ನ ಸೇವಿಸಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ. ಅದಕ್ಕೋಸ್ಕರವಾಗಿ ಕೀರ್ತನೆ 1ನೇ ಅಧ್ಯಾಯ 2ನೇ ವಚನ ಏನನ್ನ ಹೇಳ್ತದೆ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಹಲ್ಲೆಲೂಯಾ. ಅಲ್ಲಿ ಬರೆದಿಲ್ಲ ನೀನು ಸತ್ಯವೇದವನ್ನ ತಲೆಯ ಕೆಳಗಡೆ ಇಟ್ಟುಕೊಂಡ್ರೆ ನೀನು ಧನ್ಯನು ಎಂದು ಹೇಳ್ತಾ ಇಲ್ಲ. ಸತ್ಯವೇದವನ್ನ ನಿನ್ನ ಬ್ಯಾಗ್ ಅಲ್ಲಿ ಇಟ್ಟುಕೊಂಡು ಹೋದ್ರೆ ನೀನು ಧನ್ಯನು ಎಂದು ಹೇಳ್ತಾ ಇಲ್ಲ. ಸತ್ಯವೇದವನ್ನ ನೀನು ಕೇವಲ ಒಂದು ಕೀರ್ತನೆ ಸುಮ್ಮನೆ ಓದಿ ನೀನು ಮಂತ್ರದ ರೀತಿಯಲ್ಲಿ ಅದನ್ನ ಪಠಿಸೋದ್ರಿಂದ ನೀನು ಧನ್ಯನು ಎಂದು ಹೇಳ್ತಾ ಇಲ್ಲ. ನೀನು ಸತ್ಯವೇದವನ್ನ ನಿನ್ನ ಪ್ರೊಟೆಕ್ಷನ್ಗಾಗಿ ಇಟ್ಟಿರುವ ರೀತಿಯಲ್ಲಿ ನೀನು ಇಡೋದ್ರಿಂದ ಅದನ್ನ ನೋಡಿ ಧನ್ಯನು ಎಂದು ಹೇಳ್ತಾ ಇಲ್ಲ. ಕರ್ತನಾದ ಯೇಸು ಅಲ್ಲಿ ದೇವರು ಈ ರೀತಿಯಾದ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವರು ಎಷ್ಟೋ ಧನ್ಯನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಮ್ಮ ಸಭೆಯಲ್ಲಿ ಏನ್ ನಡೀತಿದೆ? ಪುಡಿಪಾಡಿ ಬೀಸಿ ಯಾರು ಕೊಡ್ತಾ ಇದ್ದಾರೆ? ಸೇವಕರು ನಿಮಗೆ ಕೊಡ್ತಾ ಇದ್ದಾರೆ. ಆದ್ರೆ ದೇವರು ಏನ್ ಹೇಳ್ತಾರೆ? ನೀವು ಪುಡಿ ಮಾಡಿ ಬೀಸಿ ನೀವು ಯಾರು ಮಾಡ್ಬೇಕಾಗಿದೆ? ನಾವು ಪ್ರತಿಯೊಬ್ಬರು ಮಾಡ್ಬೇಕಾಗಿದೆ. ಹಲ್ಲೆಲೂಯಾ. ಆದ್ರೆ ವಾರಕ್ಕೊಂದ್ಸರಿ ದೋಸೆ ಮಾಡೋದಂತಲ್ಲ, ದಿನಾ ದೋಸೆನೆ ಇವರಿಗೆ. ದಿನ ಅಲ್ಲಿ ಇಸ್ರೇಲ್ರಿಗೆ ಅದೇ ಟೇಸ್ಟ್ ಇದೆ ದೋಸೆ. ಯಾಕಂತಂದ್ರೆ ಈ ದೇವರು ಏನಕ್ಕಾಗಿ ಕೊಟ್ಟು ಅಲ್ಲಿ ವಾಕ್ಯ ಬಂದಿದೆ, ನನ್ನ ಮಾತುಗಳನ್ನ ನನ್ನ ನಿಯಮಗಳನ್ನ ಇವರು ಎಷ್ಟು ಪಾಲಿಸುತ್ತಾರೆ ಅನ್ನೋದನ್ನ ಗಮನಿಸೋದಕ್ಕೋಸ್ಕರವಾಗಿ ಪರಲೋಕದಿಂದ ದೇವರ ಮನ್ನವನ್ನು ಸುರಿಸಿದನು. ಹಲ್ಲೆಲೂಯಾ. ಇವತ್ತಿನ ದಿವಸವೂ ಕೂಡ ನಮಗೆ ದಿನಾ ಮನ್ನ ಸಿಗ್ತಾ ಇದೆ, ದಿನಾ ದೋಸೆ ಸಿಗ್ತಾ ಇದೆ. ಅದೇ ಟೇಸ್ಟ್ ದೋಸೆ ತಿಂದು 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 ನಾವು ಈಗ ಹೇಳ್ಬಾರ್ದು ನಾನು ಮೊದಲಿರುವಾಗ ಇದೆಯಲ್ಲ ಅಲ್ಲಿ ಬಹಳ ಚೆನ್ನಾಗಿರುವಂತಹ ಫುಡ್ಗಳಿದ್ವು, ಈಗ ಫುಡ್ ಇದು ಚೆನ್ನಾಗಿಲ್ಲ. ಅಲ್ಲಿ ಮನರಂಜನೆ ಇತ್ತು, ಅಲ್ಲಿ ಟಿವಿ ಇತ್ತು, ಅಲ್ಲಿ ಬೇರೆ ಎಲ್ಲಾ ಕಾರ್ಯಗಳನ್ನ ಮಾತಾಡೋ ಅವಕಾಶ ಇತ್ತು, ಅಲ್ಲಿ ಬೇರೆ ಎಲ್ಲಾ ಮನಸ್ಸುಗಳಿಗೆ ತುಂಬುವಂತ ಅವಕಾಶ ಇತ್ತು, ಮತ್ತು ಹರಟೆ ಮಾತಾಡುವ ಅವಕಾಶ ಇತ್ತು. ಈಗ ಅದರಲ್ಲಿ ಏನಿಲ್ಲ, ಒಂದೇ ದಿವಸ ಒಂದೇ ಫುಡ್ ಇರೋದು, ಖಾಲಿ ದೋಸೆ ಮಾತ್ರ ಅಂತ ಅನ್ಕೊಂಡು ಹೇಳಿಕೊಡುದು. ಕರ್ತನು ಆ ಒಂದು ಆರೋಗ್ಯವುಳ್ಳ ಆಹಾರವನ್ನ ಕೊಟ್ಟರು ಕೂಡ ಆ ಮನ್ನವನ್ನ ತಿಂದಿರೋ ಪ್ರಿಯರೇ ಅವರ ಬಟ್ಟೆ ಕರಗಲಿಲ್ಲ, ಚಪ್ಪಲಿ ಕೂಡ ಕರಗಲಿಲ್ಲ. ಅರಣ್ಯದಲ್ಲಿ ಅವರು ಕೊನೆಯ ತನಕ ಕೂಡ 40 ವರ್ಷಗಳ ಕಾಲ ಯಾರು ದೇವರಿಗೆ ವಿಧೇಯರಾಗಿ ನಡೆದರು ಅವರ ಜರ್ನಿಯನ್ನ ಕಂಪ್ಲೀಟ್ ಮಾಡೋದ್ರಿಂದ ನಾವು ಹಲ್ಲೆಲೂಯಾ. ಕರ್ತನು ಕೂಡ ನಮಗೊಂದು ಈ ಬದುಕಿನ ಜರ್ನಿ, ನಮಗೆ ಬದುಕನ್ನ ದೇವರು ಕೊಟ್ಟಿದ್ದಾನೆ. ಅದನ್ನ ದೇವರ ಆಯಸ್ಸಿರುವ ತನಕ ಕಂಪ್ಲೀಟ್ ಮಾಡುವ ಹಾಗೆ ಆತನು ಕೊಡುವಂತ ಎಲ್ಲಾ ವಾಕ್ಯಗಳನ್ನ ಗಮನಿಸಿ ನಡೆದಾದ್ರೆ ಕರ್ತನು ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ದಿವಸ ಮತ್ತೆ ಕರ್ತನು ತಟ್ಟಿ, ನಿಮ್ಮ ಹೃದಯದ ತಟ್ಟಿ ವಾಕ್ಯ ನಾನು ನಿಮಗೆ ಹೇಳ್ತಾನೆ, ನೀವು ಕೇಳಿಕೊಳ್ಳ್ರಿ ಅನ್ನೋದನ್ನ ಆತನು ಹೇಳ್ತಾ ಇದ್ದಾನೆ. ನಾವು ನಿನ್ನೆ ದಿವಸ ಒಂದು ವಿಚಾರವನ್ನ ಧ್ಯಾನ ಮಾಡಿದ್ವಿ. ನೀನು ಕರ್ತನನ್ನ ಆಶ್ರಯಿಸಬೇಕು. ಅದರ ಜೊತೆ ಯಾವುದನ್ನ ಆಶ್ರಯಿಸಬೇಕು? ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧರಾದ ವಾಕ್ಯ ಓದಿಕೊಳ್ಳೋಣ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಕಡೆ ಮಾತೇನೆಂದ್ರೆ, ಯಾವಾಗಲೂ ಕೂಡ ಕಡೆಯ ಮಾತು ಬಹಳ ಇಂಪಾರ್ಟೆಂಟ್ ಮಾತು. ನಾನು ಕೊನೆಯದಾಗಿ ನಾನು ಹೇಳ್ತೀನಿ, ಕೆಲವರು ಗೇಟ್ ಹತ್ರ ನಿಂತು ಮನೆಗೆ ಜಾಬ್ ಹೋಗ್ತಾ ಇರ್ತಾರೆ, ಅಥವಾ ಮನೆಯಿಂದ ಒಬ್ಬರನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ
ಕಡೆ ಮಾತು ಕೆಲವುಗಳನ್ನ ಹೇಳ್ತಾರೆ. ಅವರು ಹಿಂಗೆ ನೋಡ್ಕೋ, ಇದರಿಂದ ಜವಾಬ್ದಾರಿ ಇದೆ, ಇದು ಹಿಂಗೆ ಬರುತ್ತೆ, ಇವ್ರು ಬಂದು ಕೇಳ್ತಾರೆ ಅನ್ನೋದನ್ನ ಮಾತುಗಳನ್ನ ಹೇಳ್ತಾರೆ. ಅದೇ ರೀತಿಯಲ್ಲಿ ಕಡೆ ಮಾತೇನೆಂದರೆ ಅಂತ ಅನ್ಕೊಂಡು ಪೌಲನು ನಮಗೂ ಅಲ್ಲಿರುವಂತ ಎಫೆಸದಲ್ಲಿರುವಂತಹ ಸಭೆಗಳಿಗೆ ಹೇಳ್ತಾ ಇದ್ದಾನೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹಲ್ಲೆಲೂಯಾ. ಯಾವುದನ್ನ ಮೊದಲನೇದಾಗಿ ಕರ್ತನನ್ನು, ನಿನ್ನೆ ಕರ್ತನನ್ನು ಆಶ್ರಯಿಸಿದರೆ ಯಾವ ರೀತಿಯ ಜಯ ಸಿಗುತ್ತದೆ ಅನ್ನುವುದನ್ನ, ಒಬ್ಬ ಪ್ರಾರ್ಥನಾ ವೀರನು ಪ್ರಾರ್ಥನೆ ಮಾಡಿದರೆ ಜಯ ಸಿಗುತ್ತದೆ, ಒಬ್ಬ ದೇವರ ಒಂದು ವಿಧೇಯನಾಗಿ ನಡೆಯುವಂತ ವ್ಯಕ್ತಿಗೆ ಯಾವ ರೀತಿಯ ಜಯ ಸಿಗುತ್ತದೆ, ಕರ್ತನ ಚಿತ್ತದ ಪ್ರಕಾರವಾಗಿ ಜೀವಿಸುವಂತ ಒಬ್ಬ ಅಭಿಷಕ್ತನಿಗೆ ಯಾವ ರೀತಿ ಜಯ ಸಿಗುತ್ತದೆ ಅನ್ನೋದನ್ನ ನಾವು ದಾವೀದನ ಜೀವಿತದಿಂದ ಕಲಿತೆವು. ಇವತ್ತಿನ ದಿವಸ ದೇವರ ಅತ್ಯಧಿಕ ಶಕ್ತಿ ಯಾವುದು ಅನ್ನೋದನ್ನ ಇವತ್ತಿನ ದಿವಸ ನಾವು ಕಲಿಲಿಕ್ಕೆ ಹೋಗೋಣ. ಯಾಕಂದ್ರೆ ಪೌಲನೇ ಹೇಳ್ತಾನೆ, ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ, ತೆರೆಯೋದು ಬೇಡ, ಹಾಗೆ ಹೇಳ್ತೀನಿ, ಆತನ ಪುನರುತ್ಥಾನದಲ್ಲಿರುವಂತ ಶಕ್ತಿಯನ್ನ ನಾನು ಅರಿತುಕೊಳ್ಳಬೇಕು. ಹಲ್ಲೆಲೂಯಾ. ಯಾಕೆ ಬೇರೆ ಯಾವ ಒಂದು ಹೀಲಿಂಗ್ ವಿಚಾರವಾಗಿ ಅಥವಾ ಬಿಡುಗಡೆ ವಿಚಾರವಾಗಿ, ದೆವ್ವದ ಬಿಡುಗಡೆ ವಿಚಾರವಾಗಿ, ಪರಲೋಕದ ವಿಚಾರವಾಗಿ ಅದನ್ನು ಹೇಳ್ತಾ ಇಲ್ಲ, ಆತನ ಪುನರುತ್ಥಾನದ ಶಕ್ತಿಯ ವಿಚಾರವಾಗಿ ಹೇಳಿದೆ. ಹಲ್ಲೆಲೂಯಾ. ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ನೋಡುವಾಗ ಅಲ್ಲಿ ಪುನರುತ್ಥಾನದ ಶಕ್ತಿಯ ಬಗ್ಗೆ ಪೌಲನ ಹೇಳುವುದನ್ನು ನಾವು ಇವತ್ತಿನ ದಿವಸ ಕರ್ತನು ಅತ್ಯಧಿಕ ಶಕ್ತಿ ಎಲ್ಲಿ ಅಡಕವಾಗಿದೆ? ಆತನ ಪುನರುತ್ಥಾನದ ಶಕ್ತಿಯಲ್ಲಿ ಅಡಕವಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಈ ಸತ್ಯವೇದದಲ್ಲಿ ಪುನರುತ್ಥಾನ ಹೊಂದಿದ ವ್ಯಕ್ತಿ ಯಾರು? ಯೇಸು ಕ್ರಿಸ್ತನೋ ಎಂದು ನಾವು ಹೇಳ್ತೇವೆ. ಅದೇ ಅರುಣ ಹೇಳ್ತಾನೆ, ಅವ್ರ ದೇವರು ಅವ್ರು ಹೆಂಗೋ ಪುನರುತ್ಥಾನ ಆದ್ರು ಅಂತ ಅರುಣ ಹೇಳ್ತಾನೆ. ಹೌದಾ? ಪುನರುತ್ಥಾನ ಆತನ ದೇವರಾಗಿದ್ದಾನೆ, ಆತನ ಪುನರುತ್ಥಾನ ಹೊಂದಿದ್ದಾನೆ. ಇನ್ನೊಬ್ಬ ಪುನರುತ್ಥಾನ ಹೊಂದಿದ್ದಾನೆ. ಆತನು ಯಾರಾಗಿದ್ದಾನೆ? ಲಾಜರನಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರಲ್ಲಿ ಕರ್ತನು ತಾನೇ ಅವರನ್ನ ಪುನರುತ್ಥಾನಗೊಳಿಸಿದ್ದಾನೆ ಎಂದು ನಾವು ನೋಡ್ತಾ ಇದ್ದೇವೆ. ಹೋಗೋಣ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 32ನೇ ವಚನದಲ್ಲಿ, ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮರಿಯಳು ಏನನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ? ಅಲ್ಲಿರುವಂತ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ಆ ಲಾಜರನನ್ನ ಗೊತ್ತಿಲ್ಲದವರಿಗೆ ಹೇಳ್ತಾ ಇದ್ದೀನಿ, ಲಾಜರನು ಸತ್ತ ಎಷ್ಟು ದಿನ ಆಗಿದೆ? ಮೊದಲನೇ ದಿವಸವೇ ನ್ಯೂಸ್ ಹೋಗುತ್ತೆ ಯೇಸು ಕ್ರಿಸ್ತನಿಗೆ, ನಿನ್ನ ಮಿತ್ರನಾದ ಲಾಜರನು ಅಸ್ವಸ್ಥನಾಗಿದ್ದಾನೆ ಎನ್ನುವಂತ ನ್ಯೂಸ್ ಹೋಗುತ್ತೆ. ಆದ್ರೆ ಯೇಸು ಕ್ರಿಸ್ತನು 4 ದಿವಸ ಆದರೂ ಕೂಡ ಆತನ ಸ್ಥಳಕ್ಕೆ ಬರೋದಿಲ್ಲ. ಆವಾಗ ಅಲ್ಲಿ ಮರಿಯಳು ಹೇಳ್ತಾ ಇದ್ದಾಳೆ, ಸ್ವಾಮಿ, ನೀನು ಇಲ್ಲಿ ಇರ್ತಿದ್ರೆ 4 ದಿವಸಕ್ಕಿಂತ ಮುಂಚೆ ಇರ್ತಿದ್ರೆ ನೀನು ಅವನನ್ನ ಮುಟ್ಟಿ ಗುಣಪಡಿಸ್ತಾ ಇದ್ದೆ. ಈಗ ಅವನು ಸತ್ತು ಹೋಗಿದ್ದೇನೆ, ಅವನು ಸಾಯ್ತಾ ಇರ್ಲಿಲ್ಲ, ಅವನೀಗ ಸತ್ತು ಹೋಗಿದ್ದಾನೆ, ನೀನು ಗುಣಪಡಿಸ್ತಾ ಇದ್ದೆ ಎಂದು ಹೇಳ್ತಾ ಇದ್ದಾನೆ. ಆವಾಗ ಆಕೆ ಗೋಳಾಡುವುದನ್ನ, ಆಕೆಯ ಸಂಗಡ ಬಂದ ಯಹೂದ್ಯರು ಗೋಳಾಡುವುದನ್ನು ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ಅವರು, ಸ್ವಾಮಿ, ಬಂದು ನೋಡು ಅಂದರು. ಯೇಸು ಕಣ್ಣೀರು ಬಿಟ್ಟನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಒಡೆಯನು ದೇವರು ಆಗಿರುವಂತ ಯೇಸು ಕ್ರಿಸ್ತನು ಅದನ್ನು ಒಬ್ಬ ಮನುಷ್ಯನು ಸತ್ತು ಹೋದಾಗ ಕಣ್ಣೀರಿಟ್ಟಂತ ಒಂದು ಪರಿಸ್ಥಿತಿ ಇದಾಗಿದೆ. ಇನ್ನೊಂದು ಸಾರಿ ಅದರ ಪಟ್ಟಣವನ್ನು ನೋಡಿ ಕಣ್ಣೀರಿಡ್ತಾನೆ. ಇಲ್ಲಿ ನೋಡುವಾಗ ಒಬ್ಬ ವ್ಯಕ್ತಿ ಸತ್ತು ಹೋದ. ಯಾಕೆಂದ್ರೆ ಅನೇಕ ಜನರು ಅಲ್ಲಿ ಯೆರೂಸಲೇಮಿನಲ್ಲಿ ಅಥವಾ ಆ ಒಂದು ಇಸ್ರೇಲ್ ದೇಶದಲ್ಲಿ ಆತನು ಹೋದಂತಹ ಜಾಗದಲ್ಲಿ ಆ ಸತ್ತು ಹೋಗಿರಬಹುದು. ಆ ಸತ್ತು ಹೋಗಿದಂತ ವಿಚಾರದಲ್ಲಿ ಅದನ್ನು ಎಲ್ಲೂ ಕೂಡ ಕಣ್ಣೀರಿಟ್ಟನೆಂದು ಹೇಳಿಲ್ಲ. ಆದ್ರೆ ಈತನ ವಿಚಾರದಲ್ಲಿ ಕಣ್ಣೀರಿಟ್ಟಿರೆಂದು ಹೇಳಿದಾಗ ನನ್ನ ಮನಸ್ಸಿನಲ್ಲಿ ಆಲೋಚನೆ ಬಂತು. ದೇವರ ಆತ್ಮನ ಒಂದು ಮನಸ್ಸಿನಲ್ಲಿ ಆಲೋಚನೆ ಈ ರೀತಿ ತಂದನು. ಯಾಕೆ ಅಂತದ್ದೇನಿದೆ ಲಾಜರನು ಮತ್ತು ಯೇಸು ಕ್ರಿಸ್ತನಿಗೆ ಏನಿತ್ತು ಎಂದು ಗಮನಿಸುವಾಗ ಯೋಹನ್ನ ಸುವಾರ್ತೆ 11ನೇ ಅಧ್ಯಾಯ 3ನೇ ವಚನದಲ್ಲಿ ಅಲ್ಲಿ ಈ ರೀತಿಯಲ್ಲಿ ಸಿಚುವೇಶನ್ ನ ಒಂದು ಮೊದಲನೇ ಸುದ್ದಿ ಯೇಸು ಕ್ರಿಸ್ತನಿಗೆ ಹೋಗುತ್ತದೆ. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ. ಹಲ್ಲೆಲೂಯಾ. ಮೊದಲನೇದಾಗಿ ನಿನ್ನ ಪ್ರೀತಿಯ ಫ್ರೆಂಡ್, ನಿನ್ನ ಸ್ನೇಹಿತನು, ನೀನು ಬೆಸ್ಟ್ ಫ್ರೆಂಡ್ ಅಂತ ನೀನು ಬರ್ತಾ ಇದ್ದಲ್ಲ ನಮ್ಮ ಮನೆಗೆ, ನೀನು ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಂಡು ಬರ್ತಾ ಇದ್ದಲ್ಲ, ಅವನು ಸತ್ತು ಹೋಗಿದ್ದಾನೆ. ಮೊದಲನೇ ಪಾಯಿಂಟ್. ಎರಡನೇದಾಗಿ ಅವನು ಲಾಜರನು ಯಾರ ಮಿತ್ರನು? ಖಾಲಿ ಯೇಸು ಕ್ರಿಸ್ತನ ಮಿತ್ರನು ಮಾತ್ರನಲ್ಲ, ಆತನು ಶಿಷ್ಯರ ಮಿತ್ರನು ಆಗಿದ್ದಾನೆ. ಯಾಕಂದ್ರೆ ಅವನು ಶಿಷ್ಯರು ಹೇಳ್ತಾರೆ, ನಮ್ಮ ಮಿತ್ರನಾದ ಲಾಜರನನ್ನ ನಾವು ನೋಡಿ ಬರೋಣ ಅಂತ ಅನ್ಕೊಂಡಲ್ಲಿ 11ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಗಮನಿಸ್ತೇವೆ.
ನಾನು ಅದನ್ನ ಓದೋದಕ್ಕೆ ಹೋಗ್ತಾ ಇಲ್ಲ, ನಮಗೆ ಈ ಪಾಯಿಂಟ್ ಗಳನ್ನ ಹೇಳ್ತಾ ಇದ್ದೀನಿ. ಮೂರನೇದಾಗಿ, ಈ ಮರಿಯಳು ಯಾರಾಗಿದ್ದಾಳೆ? ಮರಿಯಳು, ಇವರ ಕುಟುಂಬ ಹೇಗೆ ಯೇಸು ಕ್ರಿಸ್ತನಿಗೆ ಕನೆಕ್ಟ್ ಆಗಿದೆ? ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನ ಹಚ್ಚಿ ಆತನ ಪಾದಗಳನ್ನ ತಲೆಗೂದಲಿನಿಂದ ಒರೆಸಿದವಳಾಗಿದ್ದಳು. ಯಾಕಂದ್ರೆ ಇಂಟ್ರಡಕ್ಷನ್ 11ನೇ ಅಧ್ಯಾಯದಲ್ಲಿ ಮರಿಯಳ ಬಗ್ಗೆ ನೋಡುವಾಗ ಆಕೆ ಅಲ್ಲಿ ಇಂಟ್ರಡಕ್ಷನ್ ಇದೆ. ಯಾರಾಗಿದ್ದಾಳೆ ಮರಿಯಳಿಂದ ನೋಡುವಾಗ? ತೈಲವನ್ನು ಹಚ್ಚಿ ಆತನ ಪಾದಗಳನ್ನ ತನ್ನ ತಲೆಗೂದಲಿನಿಂದ ಒರೆಸಿದವಳು. ಹಲ್ಲೆಲೂಯಾ! ಅಂತ ಒಂದು ಹಾನರ್ನ, ಅಂತ ಒಂದು ಗೌರವವನ್ನ, ಅಂತ ಒಂದು ಮಾನ್ಯತೆಯನ್ನ ಆ ಮರಿಯಳು ಕೊಟ್ಟದ್ದನ್ನು ನಾವು ಗಮನಿಸುತ್ತೇವೆ. ನಾಲ್ಕನೇದಾಗಿ, ಯೇಸುವಿನ ಪಾದದಲ್ಲಿ ಕುಳಿತು ವಾಕ್ಯವನ್ನು ಬಹಳ ಆಸಕ್ತಿಯಿಂದ ಧ್ಯಾನ ಮಾಡಿದವಳು ಯಾರಾಗಿದ್ದಾಳೆ? ಮರಿಯಳಾಗಿದ್ದಾಳೆ. ಹಲ್ಲೆಲೂಯಾ! ಕರ್ತನ ಪರಿಶುದ್ಧ ನಾಮಕ್ಕೆ ತನ್ನ ವಾಕ್ಯವನ್ನ ಪಾದದಲ್ಲಿ ಕೂತು ಧ್ಯಾನ ಮಾಡಿದವಳು ಮರಿಯಳಾಗಿದೆ, ಆ ಕುಟುಂಬದ ಸದಸ್ಯ ಆಗಿದ್ದಾಳೆ. ಅದೇ ರೀತಿಯಲ್ಲಿ 5ನೇದಾಗಿ ನೋಡುವಾಗ, ಮಾರ್ತಳು ಯಾವಾಗಲೂ ಕೂಡ ಬೆತ್ತಾನ್ಯಕ್ಕೆ ಬಂದಾಗ, ತಮ್ಮ ಆ ಹಳ್ಳಿಗೆ ಬಂದಾಗ, ಮನೆಗೆ ಬಂದಾಗ, ಯಾವಾಗಲೂ ಕೂಡ ಎಲ್ಲಿ ಹೋಗ್ತಿದ್ರೆ ಯೇಸು ಸ್ವಾಮಿ ಬೆತ್ತಾನ್ಯಕ್ಕೆ ಹೋಗ್ತಾರೆ. ಅದು ಎಷ್ಟೇ ಸಾರಿ ಬಂದರೂ ಕೂಡ ಮಾರ್ತಳು ಅಡಿಗೆ ಮಾಡಿ ಯೇಸು ಕ್ರಿಸ್ತನಿಗೆ ಅತಿಥಿ ಸತ್ಕಾರವನ್ನ ಮಾಡುತ್ತಿದ್ದಾಳೆ. ಹಲ್ಲೆಲೂಯಾ! ಕರ್ತನ ಪರಿ. ಯಾಕೆಂದ್ರೆ ಸತ್ಯವೇದದಲ್ಲಿ 3-4 ಸಾರಿ ಅವರ ಮನೆಯಲ್ಲಿ ನಡೆಯುವಂತ ಘಟನೆಗಳನ್ನ ನಾವು ನೋಡ್ತೇವೆ. ಹಾಗಾದ್ರೆ ಬೆತ್ತಾನ್ಯಕ್ಕೆ ಬಂದ್ರೆ ಖಂಡಿತವಾಗಿ ಯೇಸು ಸ್ವಾಮಿದು ಒಂದು ವಿಸಿಟ್ ಅಲ್ಲಿ ಮಾರ್ತಳು, ಮರಿಯಳು ಮತ್ತು ಲಾಜರನ ಮನೆಗಿರ್ತದೆ. ಹಲ್ಲೆಲೂಯಾ! ಯಾಕಂತಂದ್ರೆ ಅವರಿಗೆ ದೇವರನ್ನ, ದೇವರ ವಾಕ್ಯವನ್ನ, ದೇವ ಜನರನ್ನ, ದೇವರ ಒಂದು ಸಂಬಂಧಪಟ್ಟ ವ್ಯಕ್ತಿಗಳನ್ನ ಯಾವ ರೀತಿಯಲ್ಲಿ ಮಾನಿಸಬೇಕು ಅನ್ನೋದು ಅವಳಿಗೆ ತಿಳಿದಿತ್ತು. ಈ ಎಲ್ಲಾ ವಿಚಾರಗಳು ಯೇಸು ಕ್ರಿಸ್ತನನ್ನ ಯಾವ ರೀತಿಯಲ್ಲಿ ನಡೆಸುವುದು, ಅಲ್ಲಿ ಲಾಜರನ ಸತ್ತಾಗ ಯೇಸು ಕ್ರಿಸ್ತನಿಗೆ ಕಣ್ಣೀರು ಅಲ್ಲಿ ಬರ್ತಾ ಇದೆ. ಹಲ್ಲೆಲೂಯಾ! ಅನೇಕ ನಾವು ಇದೆಲ್ಲ ಪಾಯಿಂಟ್ ಗಳನ್ನ ಕೇಳಿದ್ರು ಕೂಡ, ಆದ್ರೂ ಕೂಡ ಯಾಕೆ ಲಾಜರನು ಸ್ನೇಹಿತನಾಗಿರುವುದನ್ನು ಗಮನಿಸುವುದಾದರೆ, ಯೋಹನ್ನ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನ ಆಳುಗಳೆನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ, ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ಹಲ್ಲೆಲೂಯಾ! ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಕೂಡ ಆತನ ಸನ್ನಿಧಾನದಲ್ಲಿ ಕೂತಿದ್ದೇವೆ. ಕೆಲವು ಆಜ್ಞೆಗಳನ್ನ ನಾವು ನಡೆಯುವುದಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದೇವೆ. ಆದರೂ ಕೂಡ ಲಾಜರನ ವಿಚಾರವಾಗಿ ನೋಡುವಾಗ, ಮೊದಲನೇ ಬಾರಿ ಲಾಜರನ ಜೊತೆ ಕೂತಿದ್ದಾಗ ಆತನ ಲಾಜರನ ಇರ್ಲಿಲ್ಲ. ಆದರೂ ಕೂಡ ಕರ್ತನ ಹೇಳ್ತಾ ಇದ್ದಾರೆ, ಕರ್ತನ ಮಿತ್ರನು ಎಂದು ಆತನ ಲಾಜರನ ಹೇಳುವಾಗ, ತನ್ನ ಕಣ್ಣೀರಿಡುವ ವಿಚಾರ ಬಂದಾಗ ಆತನು ಲಾಜರನನ್ನ ಏನಂತ ತಿಳಿದುಕೊಳ್ತಿದ್ದಾನೆ? ತನ್ನ ಸ್ನೇಹಿತ, ತನ್ನ ಮಿತ್ರನು ಎಂದು ಹೇಳ್ತಿದ್ದಾನೆ. ಹಾಗಾದ್ರೆ ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಹಲ್ಲೆಲೂಯಾ! ನೀನು ದೇವರ ಆಜ್ಞೆಗಳನ್ನ ನಡೆಯೋದಾದ್ರೆ, ಲಾಜರನಿಗೋಸ್ಕರ ಕಣ್ಣೀರಿಟ್ಟಿದ ದೇವರು, ಲಾಜರನಿಗೋಸ್ಕರ ಮನಮರಿಗಿದ ದೇವರು, ಲಾಜರನ ಬಗ್ಗೆ ಒಂದು ಪ್ರೀತಿ ಇದ್ದ ದೇವರು ನಿನಗೂ ಕೂಡ ಅದೇ ಪ್ರೀತಿಯನ್ನು ತೋರಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ! ಯಾಕಂದ್ರೆ ವಾಗ್ದಾನ ಮಾಡಿದ್ದಾನೆ. ಆತನ ವಾಗ್ದಾನ ಏನು? ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಹಲ್ಲೆಲೂಯಾ! ಹಲ್ಲೆಲೂಯಾ! ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲಾಜರನು ಮತ್ತು ಯೇಸು ಕ್ರಿಸ್ತನು ಇವರ ಮಧ್ಯದಲ್ಲಿ ಇದ್ದಂತ ಪ್ರೀತಿ ಯಾವುದು ಎಂದು ಅನ್ನೋದನ್ನ ನಾವು ಆ ಒಂದು ಪದದ, ಗ್ರೀಕ್ ಪದದ ಒಂದು ಅರ್ಥ ನೋಡುವಾಗ ಅದನ್ನ ಪಿಲೋಸ್ ಎಂದು ಕರೀತಾರೆ. ಈ ಪಿಲೋಸ್ ಅನ್ನೋದು ಏನಂತಂದ್ರೆ, ಒಬ್ಬ, ಬೇಕಾದ್ರೆ ಬರ್ಕೊಳ್ರಿ, ಇದು ವಾಮ್ ಅಫೆಕ್ಷನ್ ಅಥವಾ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ. ಒಬ್ಬ ಸ್ನೇಹಿತನ ಪ್ರತಿಯಾಗಿ, ಒಬ್ಬನ ತಂದೆ ತಾಯಿಯ ಪ್ರತಿಯಾಗಿ, ಅಥವಾ ತಂದೆ ತಾಯಿ ಮಕ್ಕಳ ಪ್ರತಿಯಾಗಿ, ಮಕ್ಕಳು ತಂದೆ ತಾಯಿಯ ಪ್ರತಿಯಾಗಿ ಇರುವಂತ ಪ್ರೀತಿಯನ್ನ ಫಿಲೋಸ್ ಎಂದು ಕರೆಯುತ್ತಾರೆ. ಅದೇ ರೀತಿಯಲ್ಲಿ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿರುವಂತ ಪ್ರೀತಿಯನ್ನ ಎರೋಸ್ ಎಂದು ಕರೀತಾರೆ, EROS ಅಂತ ಕರೀತಾರೆ. ಅಥವಾ ದೇವರು ಮತ್ತು ದೇವ ಮಕ್ಕಳ ಮಧ್ಯದಲ್ಲಿರುವಂತಹ ಪ್ರೀತಿಯನ್ನ ಅಗಪೆ ಎಂದು ಕರೀತಾರೆ. ಈ ಅಗಪೆ ಪ್ರೀತಿಯ ಬಗ್ಗೆ ಪೌಲನು ಹೇಳ್ತಾನೆ ಇದರ ವಿಚಾರ. ಈಗ ಪಿಲೋಸ್ ಅನ್ನೋದಂತ ಪ್ರೀತಿ, ಈ ಪಿಲೋಸ್ ಅನ್ನುವಂತ ಪ್ರೀತಿ ಯಾರ ಮಧ್ಯದಲ್ಲಿ ಇತ್ತು? ಯೇಸು ಮತ್ತು ಲಾಜರನ ಮಧ್ಯದಲ್ಲಿತ್ತು. ಹಲ್ಲೆಲೂಯಾ! ಕರ್ತನ ಪರಿಶುದ್ಧ. ಈ ಪ್ರೀತಿಯ ನಿಮಿತ್ತವಾಗಿಯೇ ಒಬ್ಬ ಮನುಷ್ಯನಿಗೆ ಸುಮ್ಮನೆ ಕಣ್ಣೀರು ಬರೋದಿಲ್ಲ. ಅವನಿಗೆ ದುಃಖ ಆಗಬೇಕು, ಇಲ್ಲ ಅಂತಂದ್ರೆ ಸಂತೋಷ ಆಗಬೇಕು, ಇಲ್ಲಂದ್ರೆ ಇನ್ನೊಂದು ಕ್ಷೇತ್ರದಲ್ಲಿ ಕಣ್ಣೀರು ಬರ್ತದೆ. ಅದು ದೇವರ ಮಕ್ಕಳಿಗೆ ಮಾತ್ರ ಆಗೋದು. ಪ್ರಕಟಣೆ ಅನ್ನೋದು ನಿನಗೆ ಟಚ್ ಆಗುವಾಗ ಕಣ್ಣೀರು ಬರ್ತದೆ ಪ್ರಿಯರೇ. ಹಲ್ಲೆಲೂಯಾ! ಆದ್ರೆ ಇಲ್ಲಿ
ಕರ್ತನಿಗೆ ಏನಕ್ಕೆ ಕಣ್ಣೀರು ಬಂತು? ನನ್ನ ಪ್ರೀತಿ ಪಾತ್ರನಾದ ಲಾಜರನು ಈ ಒಂದು ಅಸ್ವಸ್ಥನಾಗಿ ಸತ್ತು ಹೋಗಿದ್ದಾನೆ ಅನ್ನೋದನ್ನ ನಾವು ಗಮನಿಸುತ್ತೇವೆ. ಮುಂದೆ ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 38ನೇ ವಚನ. ಆತನು ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತೆ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 38ನೇ ವಚನ. ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು. ಅದು ಗವಿಯಾಗಿತ್ತು, ಅದರ ಬಾಯಿಗೆ ಒಂದು ಕಲ್ಲು ಅನಿಸಿತ್ತು. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ. ಇಷ್ಟು ದಿನಗಳು ಯೇಸು ಕ್ರಿಸ್ತನ ತನ್ನ ಮನೆಯಲ್ಲಿ ಬಂದು ಇದ್ರೂ ಕೂಡ ಆಕೆಗೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ್ ಬರುವಾಗೆಲ್ಲ ಆಕೆ ಏನ್ ಮಾಡೋಳು ಅಂತಂದ್ರೆ ಅಡಿಗೆ ಮಾಡೋಳು. ಇದೇ ಮರಿಗಳಾಗ್ತಿದ್ರೆ ಏನ್ ಹೇಳ್ತಾ ಇದ್ಲು? ನೀನು ನನ್ನ ಬದುಕಿಸಲು ಶಕ್ತನಾಗಿದೆ ಎಂದು ಹೇಳ್ತಾ ಇದ್ಲು ಏನೋ. ಅದೇ ಮುಂದೆ ನೋಡೋಣ. ಯೇಸು ಆಕೆಗೆ, ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ನೀನು ಈಗ ಆ ಅತ್ಯಧಿಕವಾದ ಶಕ್ತಿ, ಆ ಪುನರುತ್ಥಾನದ ಶಕ್ತಿಯನ್ನ ನೀನು ನಂಬುವುದಾದರೆ, ನೀನು ನನ್ನನ್ನ ನಂಬುವುದಾದರೆ ನೀನು ಏನನ್ನ ಕಾಣ್ತೀಯ? ದೇವರ ಮಹಿಮೆಯನ್ನ ಕಾಣ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. 41ನೇ ವಚನ. ಆಗ ಕಲ್ಲನ್ನು ತೆಗೆದು ಹಾಕಿದರು ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದೆ ಎಂದು ನನಗೆ ಗೊತ್ತೇ ಅದೇ. ಆದರೂ ನೀನೇ ನನ್ನನ್ನು ಕಳುಹಿಸಿಕೊಟ್ಟೆಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದೆನೆಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧನ ಈ ಮಾತಲ್ಲಿ ಒಂದನ್ನ ಗಮನಿಸಿರ್ತೀರಿ. ಈಗ ನಾನು ಯಾರಾದ್ರೂ ಒಬ್ಬರದ್ದು ಈಗ ಒಂದು ಚಿಕನ್ ಪೀಸ್ ಅನ್ನ ಅರುಣ್ ಹತ್ರ ಕೇಳಿದೆ ಅಂತಂದಾಗ ಅರುಣ್ ಸುಮ್ನೆ ನಗಡ್ಕೊಂಡು ಹಿಂಗೆ ಅಂತ ಅನ್ಕೊಂಡು ಸುಮ್ನೆ ಇದ್ರೆ ಅದ್ರ ಅರ್ಥ ಏನು? ಅವನಿಗೆ ಕೊಡೋದಕ್ಕೆ ಮನ್ಸ ಇಲ್ಲ. ಎರಡನೇದಾಗಿ ಇವ್ರಿಗೆ ಮತ್ತೆ ಕೊಡ್ತೀನಿ, ಎಲ್ಲರ ಮಧ್ಯದಲ್ಲಿ ಬೇಡ ಅಂತ ಅನ್ಕೊಂಡಿರ್ಬೋದು. ಮೂರನೇದಾಗಿ ಈಗ ಕೊಟ್ರೆ ಬೇಡ, ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ನಾನು ಕೊಡ್ತೀನಿ, ಇವತ್ತಿನ ಟೇಸ್ಟ್ ಚೆನ್ನಾಗಿದೆ ನಾನೇ ತಿಂತೀನಿ ಅಂತ ಅನ್ಕೊಂಡು ಅವನಿಗಿರ್ಬೋದು. ಆದ್ರೆ ಅವನು ಕೇಳಿದ ಕೂಡ್ಲೆ ಕೊಟ್ರೆ ಅದರ ಅರ್ಥ ಏನು ಅಂತಂದ್ರೆ ಅದು ನನ್ನ ಕೈ ಸೇರ್ತು ಮತ್ತು ಅವನು ಕೇಳಿದ ಕೊಟ್ಟಿದ್ದು ನನಗೆ ಸಿಕ್ಕಿತು ಅಂದ್ರೆ ಆವಾಗ ಅವನ ಹೇಳ್ತಾನೆ ನಾನು ಕೊಟ್ಟಾಯ್ತು ಅಂತ ಅನ್ಕೊಂಡು ಅವನಿಗೂ ಇರುತ್ತೆ, ನಾನು ತಗೊಂಡಾಯ್ತು ನನಗೆ. ಅದೇ ರೀತಿಯಲ್ಲಿ ಇಲ್ಲಿ ಯೇಸು ಅದ್ಭುತ ಮಾಡೋದಕ್ಕಿಂತ ಮುಂಚೆ ಏನನ್ನ ಹೇಳ್ತಾ ಇದ್ದಾರೆ ಅಲ್ಲಿ? ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ಹಲ್ಲೆಲೂಯಾ. ಪ್ರಾರ್ಥನೆ ಆಗ್ಲೇ ಕೇಳಾಗಿದೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದೆ. ನನ್ನ ಪ್ರಾರ್ಥನೆ ಯಾವಾಗಲೂ ನೀನು ಕೇಳ್ತಾ ಇರ್ತೀಯ. ಆದರೂ ನೀನು ನನ್ನನ್ನು ಕಳುಹಿಸಿಕೊಟ್ಟೆ. ಯಾಕಂದ್ರೆ ಯೇಸು ಕ್ರಿಸ್ತನ ಮೊದಲೇ ಹೇಳ್ತಾರೆ, ಇದು ಕೆಟ್ಟದ್ದಕ್ಕಾಗಿ ಆಗ್ತಾ ಇರುವಂತ ಕಾರ್ಯ ಅಲ್ಲ, ಇದು ದೇವರ ಮಹಿಮೆಗೋಸ್ಕರ ಆಗುವಂತ ಕಾರ್ಯ. ಒಬ್ಬ ದೇವರ ಮಹಿಮೆಗೋಸ್ಕರ ಆಗುವಂತ ಕಾರ್ಯ ಅಂತ ಅನ್ಕೊಂಡು ಮೊದಲೇ ಹೇಳ್ಬೇಕು ಅಂತಂದ್ರೆ ಆ ದೃಶ್ಯವನ್ನ, ಆ ವಿಚಾರವನ್ನ ಮೊದಲೇ ಗ್ರಹಿಸಿರಬೇಕು, ಮೊದಲೇ ನೋಡಿರಬೇಕು. ಇದು ಒಬ್ಬನಿಗೆ ಸಾಧ್ಯ. ನಮ್ಮ ಭವಿಷ್ಯತ್ತನ್ನ ಹಿಡಿದಿಟ್ಟಿರುವಂತ ಯೇಸು ಕ್ರಿಸ್ತನಿಗೆ ಮಾತ್ರವೇ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಫ್ಯೂಚರ್ ಅನ್ನ ಆತನು ಬರೆದಿದ್ದಾನೆ ಪ್ರೇರೆ. ಆತನ ಹಸ್ತದಲ್ಲಿದೆ. ನಾವು ಭಯ ಪಡುವ ಅವಶ್ಯಕತೆ ಇಲ್ಲ. ಭವಿಷ್ಯತ್ತಿನ ಬಗ್ಗೆ ನಾವು ಚಿಂತೆ ಮಾಡುತ್ತೆ. ಇವತ್ತಿನ ದಿವಸ ನಾವು BP ಶುಗರ್ ರೈಸ್ ಮಾಡಿಕೊಂಡು ನಿಂತ್ಕೊಂಡ್ರೆ ಅದು ಆಗೋದಿಲ್ಲ. ದೇವರು ನನಗೆ ಅದಕ್ಕಾಗಿ ಕರೆದಿಲ್ಲ. ದೇವರು ಹೇಳ್ತಾರೆ, ನೀನು ಭಯ ಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನೊಂದಿಗಿದ್ದೇನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತನು 43ನೇ ವಚನದಲ್ಲಿ ಆತನು ದೊಡ್ಡ ಕಾರ್ಯ ಅಲ್ಲಿ ನಡೀತಾ ಇದೆ. ಇದುವರೆಗೂ ಕೂಡ ಹಿಸ್ಟ್ರಿಯಲ್ಲಿ ಈ ರೀತಿಯ ಕಾರ್ಯಗಳು. ಯಾಕಂದ್ರೆ ಎಲಿಯನ ಒಂದು ಇದು ನೋಡುವಾಗ, ಎಲಿಯನ ಕಾಲದಲ್ಲಿ ನೋಡುವಾಗ ಅಲ್ಲಿ ಒಬ್ಬರನ್ನು ಎಬ್ಬಿಸ್ತಾರೆ. ಆದ್ರೆ ಎಲಿಯ ಎಷ್ಟು ಪ್ರಯತ್ನ ಪಡ್ತಾನೆ, ಅಲ್ಲಿ ಅವನ ಮೇಲೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡ್ತಾನೆ. ಎಷ್ಟೋ ಗಂಟೆಗಳ ಕಾಲ ಪ್ರಾರ್ಥನೆ ಮಾಡ್ತಾನೆ. ಹೊರಗಡೆ ನೋಡಿದ್ರೆ ಆ ಒಂದು ವಿಧವೆ ಸ್ತ್ರೀ ವೆಯ್ಟ್ ಮಾಡ್ತಾ ಇದ್ದಾಳೆ ಎಷ್ಟೋ ಗಂಟೆ. ಎಲಿಶನ ವಿಚಾರವಾಗಿ ನೋಡುವಾಗ ಎಲಿಶನ ಅಡ್ಡ ಮಲ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಒಂದ್ಸರಿ ಪ್ರಾರ್ಥನೆ ಮಾಡಿದ್ರೆ ವರ್ಕ್ ಆಗ್ತಿಲ್ಲ. ಗೇಜಿ ಹೋಗಿ ಕೋಲನ್ನು ಇಡ್ತಾ ಇದ್ದಾನೆ, ವರ್ಕ್ ಆಗ್ತಾ ಇಲ್ಲ. ಆದ್ರೆ ಸಂಪೂರ್ಣವಾಗಿ ಅವರಿಗೆ ಬಾಯಿಗೆ ಬಾಯಿ, ಕೈಗೆ ಕೈ, ಕಾಲಿಗೆ ಕಾಲು ಅಂತ ಅನ್ಕೊಂಡು ಮಲಗಿದ ನಂತರ ಅಲ್ಲಿ ಅದ್ಭುತ ನಡೆದ. ಆದ್ರೆ ಯೇಸು ಕ್ರಿಸ್ತನು ದೇವಕುಮಾರನು, ದೇವಪುತ್ರನು ಆತನು ಆಗಿರೋದ್ರಿಂದ ಕೇವಲ ಒಂದು ಮಾತು, ಲಾಜರನೇ ಹೊರಗೆ ಬಾ ಎಂದು ಹೇಳುವಾಗ ಲಾಜರನು ಹೊರಗಡೆ ಬಂದನೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ನಮಗೆ ಒಳಗಡೆ ಏನ್ ನಡೆದಿದೆ ಅಂತ ಗೊತ್ತಿಲ್ಲ. ನಮಗೆ ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಒಂದು ಹೆಣವನ್ನು ಹೂತಾಕಿದ ನಂತರ
ಅದು 2 ದಿನ ಇರುತ್ತೆ, 48 hours. ಆದ್ಮೇಲೆ ಡಿಕೆ ಆಗುತ್ತಲ್ಲ, ಆದ್ಮೇಲೆ ಡಿಕೆ ಆಗುತ್ತೆ. ಈಗ ಏನಾಗಿದೆ, ಲಾಸರನು ಎಲ್ಲೆಲ್ಲೋ ಇಲ್ಲಿ ಮಾಂಸ ಹೋಗಿ ಇಲ್ಲಿ ನರಗಳ ಪ್ರಾಬ್ಲಮ್, ಇಲ್ಲಿ ಬೋನ್ ಪ್ರಾಬ್ಲಮ್ ಅಂತ ಅನ್ಕೊಂಡು ಹೊರಗಡೆ ಬರಲಿಲ್ಲ. ಸಂಪೂರ್ಣವಾಗಿ ಹೇಗೆ ಲಾಸರನು ಆರೋಗ್ಯವಾಗುವ ಇದ್ದನೋ ಅದೇ ರೀತಿಯಲ್ಲಿ ಹೊರಗಡೆ ಬರುವುದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಅಲ್ಲಿ ಏನ್ ನಡೆದಿದೆ, ಯಾರಿದನ್ನು ನೋಡಿದ್ದಾರೆ? ಎಸಿಕೇಲನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 7ರಿಂದ 9 ವಚನಕ್ಕೆ ಹೋಗೋಣ. ಎಸಿಕೇಲನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 7ರಿಂದ 9 ವಚನಗಳು. ಅಲ್ಲಿ ಎಲ್ಲಿದ್ದಾನೆ ಎಸಿಕೇಲ? ಅಲ್ಲಿ ಮೂಳೆಗಳು, ಸತ್ತ ಮೂಳೆಗಳಲ್ಲಿ ಮಲಗಿದವೆ. ಅಂದ್ರೆ ಮಲಗಿದೆ ಅಂತಂದ್ರೆ ತಲೆ ಇರೋ ಜಾಗದಲ್ಲೇ, ಬೋನ್ ಹೊಟ್ಟೆ ಇರೋ ಜಾಗದಲ್ಲೇ, ಕೈ ಇರೋ ಜಾಗದಲ್ಲೇ, ಕಾಲು ಇರೋ ಜಾಗದಲ್ಲೇ ಇಲ್ಲ. ಅದು ಬೋನುಗಳು ಛಿದ್ರವಾಗಿ ಬಿದ್ದಿದ್ದಾವೆ. ಅಲ್ಲಿ ದೇವರು ಈ ರೀತಿ ಹೇಳಿದ್ರೆ, ಈಗೋ ಟಕ್ಕ ಎನ್ನುತ್ತಂದ್ರೆ ಅದರ ಮೇಲೆ ಜೀವ ಬರಬೇಕೋಸ್ಕರ ನುಡಿ ಅಂತ ಅನ್ಕೊಂಡು ಪ್ರವಾದಿ ಹೇಳಿದಾಗ ಪ್ರವಾದಿ ಕಣ್ಣಲ್ಲಿ ಈ ರೀತಿಯಲ್ಲಿ ನೋಡ್ತಾನೆ. ಈಗೋ ಟಕ್ಕ ಎನ್ನುವ ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತ್ತು, ಚರ್ಮವು ಮೇಲೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಇಷ್ಟು ತನಕ ಪ್ರೋಸೆಸ್ ಆಯ್ತು. ಮೂಳೆ ಬಂತು, ಮಾಂಸ ಬಂತು, ನರ ಫಾರ್ಮ್ಯಾಟ್ ಆಯ್ತು. ಒಂದು ಡೆಡ್ ಬಾಡಿನ ಯಾರು ನೋಡ್ತಾ ಇದ್ದಾರೆ? ಎಸಿಕೇಲನ ನೋಡ್ತಾ ಇದ್ದಾರೆ. ಆದ ನಂತರ ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ ಶ್ವಾಸವೇ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಈಗೋ ಶ್ವಾಸವು ಅವುಗಳಲ್ಲಿ ಹೋಗಿತು, ಬದುಕಿದವು, ಕಾಲೂರಿ ನಿಂತವು. ಹಲ್ಲೆಲೂಯಾ. ಕರ್ತನಾದ ಯೇಸು ಲಾಸರನೇ ಹೊರಗಡೆ ಬಾ ಅಂತ ಹೇಳುವಾಗ ಈ ಕಾರ್ಯ ಲಾಸರನ ಬಾಡಿಯಲ್ಲಿ ನಡೀತೆಂದು ನಾವು ಹೇಳ್ತೇವೆ. ಇದನ್ನೇ ಪುನರುತ್ಥಾನದ ಶಕ್ತಿ, ದೇವರ ಅತ್ಯಧಿಕವಾದ ಶಕ್ತಿ ಎಂದು ನಾವು ನೋಡ್ತೇವೆ. ನಾವು ಅನೇಕ ಸೇವಕರು ಬಂದು ಎದ್ದೇಳಮ್ಮ ಅಂತ ಅನ್ಕೊಂಡು ಹೇಳುವಾಗ, ಯೇಸುವಿನ ನಾಮದಲ್ಲಿ ಎದ್ದು ನಿಲ್ಲು ಎಂದು ಹೇಳುವಾಗ ಎಲ್ಲರ ದೇಹದಲ್ಲಿ ನಡೆಯುವಂತ ಕಾರ್ಯ ಇದಾಗಿದೆ ಪ್ರಿಯರೇ. ಅವರ ನರಗಳಲ್ಲಿ ಸಮಸ್ಯೆ ಇರುತ್ತದೆ, ನರಗಳನ್ನು ಸರಿಪಡಿಸುವ ದೇವರು. ಮಾಂಸಗಳಲ್ಲಿ ಸಮಸ್ಯೆ ಇರುವುದಾದ್ರೆ ಮಾಂಸಗಳನ್ನು ಸರಿಪಡಿಸುವ ದೇವರು. ಮೂಳೆಗಳಲ್ಲಿ ಸಮಸ್ಯೆ ಇರುವುದಾದ್ರೆ ಮೂಳೆಗಳನ್ನು ಸರಿಪಡಿಸುವ ದೇವರು. ಅವರ ಮೆದುಳಿನಲ್ಲಿ ಸೈತಾನ ಹಿಡಿದಿಟ್ಟರಾದ್ರೆ ಒಂದು ಮೆದುಳನ್ನ ಬಿಡುಗಡೆಗೊಳಿಸುವ ದೇವರು ಈತನಾಗಿದ್ದಾರೆ. ಹಲ್ಲೆಲೂಯಾ. ಇದು ಪುನರುತ್ಥಾನದ ಶಕ್ತಿ, ಇದು ಅತ್ಯಧಿಕವಾದ ಶಕ್ತಿ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಎಸಿಕೇಲನ ಮುಖಾಂತರವಾಗಿ ನುಡಿದಿರುವಂತಹ ಪ್ರವಾದನೆ ನೆರವೇರುವುದನ್ನು ನಾವು ನೋಡ್ತಾ ಇದ್ದೇವೆ. ಎಸಿಕೇಲ 37ನೇ ಅಧ್ಯಾಯ 14ನೇ ವಚನ, ನಾನು ನನ್ನ ಶ್ವಾಸವನ್ನು, ಎಸಿಕೇಲನ ಪ್ರವಾದನೆ ಗ್ರಂಥ 37:14, ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಯೆಹೋವನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳಿರಿ. ಇದು ಯೆಹೋವನ ಸಂಕಲ್ಪ. ಹಲ್ಲೆಲೂಯಾ. ಲಾಸರನ ಸಮಾಧಿಯ ಮುಂದೆ ದೇವರು ನುಡಿದು ಎಸಿಕೇಲನ ಮುಖಾಂತರ ನುಡಿದಿರುವ ಪ್ರವಾದನೆ. ಯಾಕಂದ್ರೆ ಯೇಸುಸ್ವಾಮಿ ಕೂಡ ಹೇಳಿದ್ರು, ನಾನು ಪ್ರಾರ್ಥನೆ ಯಾಕೆ ಮಾಡ್ತಾ ಇದ್ದೇನೆ? ಇಲ್ಲಿ ಸುತ್ತಲೂ ಇರುವಂತ ಜನರು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ನಾನು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರವಾಗಿ ಎಸಿಕೇಲನ ಪ್ರವಾದನೆ ಗ್ರಂಥದ ವಾಕ್ಯ ಅಲ್ಲಿ ನೆರವೇರುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ದಿವಸ ನಡೆದಂತ ಅತ್ಯಧಿಕವಾದ ಶಕ್ತಿ ನಮಗೆ ಏನ್ ಲಾಭ ಅಂತ ಅನ್ಕೊಂಡು ಹೇಳುವುದಾದ್ರೆ, ಇದರಿಂದ ಲಾಭ ಹೊಂದಿದವರಿದ್ದಾರೆ. ಲಾಭ ಹೊಂದಿದವರ ಬಗ್ಗೆ ನೋಡೋಣ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 34ನೇ ವಚನ. ಅಲ್ಲಿ ಈ ವ್ಯಕ್ತಿಗಳು ಪುನರುತ್ಥಾನದ ಶಕ್ತಿಯ ಬಗ್ಗೆ ಹೊಂದಿದ್ದರು. ಈ ಪುನರುತ್ಥಾನದ ಶಕ್ತಿಯ ಬಗ್ಗೆ ಹೊಂದಿದ್ದರೆಂದರೆ ನಂಬಿಕೆಯಿಂದ ಯಾವ ಸಿಚುವೇಶನ್ ಕೂಡ ಎದುರಿಸುವುದಕ್ಕೆ ನಿಂತಿದ್ದರು. ಅಲ್ಲಿ ನಾವು ನೋಡ್ತೇವೆ ಅವರ ವಿಚಾರ ಬಗ್ಗೆ ಬರಲಿ. ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿ ಬಿಟ್ಟರು. ನೋಡ್ರಿ, ಇಲ್ಲಿ ಲಾಸರನ ವಿಚಾರ ಬರ. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರವನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು
ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮವನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಹಲ್ಲೆಲೂಯಾ. ಇದಕ್ಕೆಲ್ಲದಕ್ಕೂ ಇವರು ನಂಬಿಕೆಯಿಂದ ಎದುರು ನಿಂತರು ಅಂತಂದ್ರೆ ಇವರಿಗೆ ಒಂದು ಗೊತ್ತಿತ್ತು, ನಾವು ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ನಾವು ಆಶ್ರಯಿಸಿಕೊಂಡಿದ್ದೇವೆ. ನಾವು ಯಾವಾಗ ಕರ್ತನ ಅತ್ಯಧಿಕವಾದ ಪುನರುತ್ಥಾನ ಶಕ್ತಿಯನ್ನು ನಾವು ಆಶ್ರಯಿಸಿಕೊಳ್ಳುತ್ತೇವೋ, ನಮ್ಮ ಮುಂದೆ ಬರುವಂತ ಯಾವುದೇ ಪರಿಸ್ಥಿತಿಗಳಿರಲಿ ಅದನ್ನ ಧೈರ್ಯವಾಗಿ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಎದುರಿಸುವವರಾಗಿದೆ. ಅದಕ್ಕೋಸ್ಕರವಾಗಿ ಯೆಶಾಯ ಅಂತವರನ್ನು ನೋಡಿ ಈ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಯೆಶಾಯ ಪ್ರವಾದನೆ ಗ್ರಂಥ ಹೇಳಿ, ಈ ಒಂದು ವಾಕ್ಯ ಹೇಳಿ ನಾನು ಸಂದೇಶವನ್ನು ಮುಗಿಸ್ತಾ ಇದ್ದೇನೆ. ಯೆಶಾಯ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 29ನೇ ವಚನ ನಾವು ನೋಡ್ತಾ ಇದ್ದೇವೆ. ಯೆಶಾಯ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 29ನೇ ವಚನ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಬಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕರ್ತನ ಪುನರುತ್ಥಾನದ ಶಕ್ತಿ. ಈ ಪುನರುತ್ಥಾನದ ಶಕ್ತಿಯ ಬಲವನ್ನ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಹೊಂದಿಕೊಳ್ಳಬೇಕಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 29ನೇ ವಚನವನ್ನ ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಾಮಕ್ಕೆ ಸಹೋದರ ಕರ್ತನೇ, ಈ ವಾಕ್ಯಗಳು ಇವತ್ತಿನ ದಿವಸ ಕರ್ತನೆ ನಮ್ಮ ಒಳಗೊಂಡು ಪುನರುತ್ಥಾನ ಶಕ್ತಿ ಚಾಲನೆ ಮಾಡಿದೆ ಸ್ವಾಮಿ. ಇವತ್ತಿನಿಂದ ಪ್ರಾರ್ಥನೆ ಶೈಲಿ ಬದಲಾವಣೆ ಆಗ್ತದೆ, ನಂಬಿಕೆಯ ಮಾತುಗಳು ಬದಲಾವಣೆ ಆಗ್ತದೆ, ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತವೆ ಅನ್ನೋದನ್ನ ಕರ್ತನೆ ನಾವು ನಿನ್ನ ಮೇಲೆ ನಂಬಿಕೆ ಇದ್ದು ಘೋಷಿಸುವವರಾಗಿದ್ದೇವೆ, ಹೇಳುವವರಾಗಿದ್ದೇವೆ. ಕರ್ತನೆ, ನೀನು ದೊಡ್ಡ ಕಾರ್ಯವನ್ನ ಮಾಡು ಸ್ವಾಮಿ. ಲಾಜರನ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಆತನ ಪುನರುತ್ಥಾನದ ಶಕ್ತಿಯನ್ನ ಅನುಭವ ಮಾಡಿದನೋ ಅದೇ ಪುನರುತ್ಥಾನದ ಶಕ್ತಿಯನ್ನ ನಾವು ಅನುಭವ ಮಾಡುವ ಹಾಗೆ ನಮಗೆ ಸಾಹಸವನ್ನ ಚಾಚಿಸಪ್ಪ. ಕರ್ತನೆ, ನಮ್ಮಲ್ಲಿ ಅಪನಂಬಿಕೆಯನ್ನ, ಸಂಶಯವನ್ನ, ವಿರೋಧತೆಯನ್ನ ಕರ್ತನೆ ಹುಟ್ಟಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಇನ್ನು ಬಿಡುಗಡೆ ಕೊಟ್ಟು ನಮ್ಮನ್ನೆಲ್ಲರನ್ನು ನಡೆಸಬೇಕಾಗಿ ಸ್ತೋತ್ರ. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್.